ಝೊಮ್ಯಾಟೊ ಬಾಸ್ ದೀಪಿಂದರ್ ಗೋಯಲ್ ಅವರ ಟೆಂಪಲ್ ಇದು ದೀರ್ಘಾಯುಷ್ಯದ ರಹಸ್ಯವೇ ಅಥವಾ ಶ್ರೀಮಂತರ ಹೊಸ ಆಟಿಕೆಯೇ? ಇತ್ತೀಚೆಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಒಂದು ಫೋಟೋ ವೈರಲ್ ಆಗಿದ್ದು, ಅದು ಕೇವಲ ಉದ್ಯಮ ವಲಯದಲ್ಲಿ ಮಾತ್ರವಲ್ಲದೆ ಆರೋಗ್ಯ ಮತ್ತು ತಂತ್ರಜ್ಞಾನ ವಲಯದಲ್ಲೂ ಭಾರೀ ಸಂಚಲನ ಮೂಡಿಸಿದೆ. ಝೊಮ್ಯಾಟೊ ಸಂಸ್ಥಾಪಕ ದೀಪಿಂದರ್ ಗೋಯಲ್ ಅವರು ರಾಜೇಶ್ ಅಮಾನಿ ಅವರ ಪಾಡ್ಕಾಸ್ಟ್ನಲ್ಲಿ ಕಾಣಿಸಿಕೊಂಡಾಗ ಅವರು ಆಡಿದ ಮಾತುಗಳಿಗಿಂತ ಹೆಚ್ಚು ಗಮನ ಸೆಳೆದಿದ್ದು ಅವರ ಕಿವಿಯ ಪಕ್ಕದಲ್ಲಿ ಅಂಟಿಸಲಾಗಿದ್ದ ಒಂದು ಚಿಕ್ಕ ಬೆಳ್ಳಿಯ ಬಣ್ಣದ ಸಾಧನ. 10 ನಿಮಿಷದ ಡೆಲಿವರಿ ಅಥವಾ ಗಿಗ್ ವರ್ಕರ್ಗಳ ಗಂಭೀರ ಸಮಸ್ಯೆಗಳಿಗಿಂತ ಹೆಚ್ಚಾಗಿ ಗೋಯಲ್ ಅವರ ತಲೆಗೆ ಅಂಟಿಕೊಂಡಿರುವ ಆ ವಸ್ತು ಏನು ಎಂಬ ಪ್ರಶ್ನೆಯೇ ಎಲ್ಲರ ಬಾಯಲ್ಲಿತ್ತು. ಇದು ಫ್ಯಾಷನ್ ಪ್ರಯೋಗವೇ, ಬ್ರೈನ್ ಚಿಪ್ಪ, ಅಥವಾ ಇದೊಂದು ವೈದ್ಯಕೀಯ ಪವಾಡವೇ ಎಂಬ ಪ್ರಶ್ನೆಗಳು ಹುಟ್ಟಿಕೊಂಡಿವೆ. ಆ ನಿಗೂಢ ಸಾಧನದ ಹಿಂದಿನ ವಿಜ್ಞಾನವನ್ನ ವಿವರವಾಗಿ ನೋಡೋಣ. ಏನಿದು ಟೆಂಪಲ್ ಸಾಧನ ಮತ್ತು ಕಂಟಿನ್ಯೂ ಸಂಶೋಧನೆ? ದೀಪಿಂದರ್ ಗೋಯಲ್ ಅವರು ಧರಿಸಿದ್ದ ಆ ಸಾಧನದ ಹೆಸರು ಟೆಂಪಲ್. ಇದು ಝೊಮ್ಯಾಟೊ ಕಂಪನಿಗೆ ಸಂಬಂಧಿಸಿದ ಯೋಜನೆಯಲ್ಲ, ಬದಲಾಗಿ ಇದು ಗೋಯಲ್ ಅವರ ವೈಯಕ್ತಿಕ ಆಸಕ್ತಿಯ ಕಂಟಿನ್ಯೂ ಎಂಬ ಹೊಸ ಹೆಲ್ತ್ ಟೆಕ್ ಸ್ಟಾರ್ಟ್ಅಪ್ನ ಭಾಗವಾಗಿದೆ. ವರದಿಗಳ ಪ್ರಕಾರ ಗೋಯಲ್ ಅವರು ಈ ಯೋಜನೆಯ ಸಂಶೋಧನೆಗಾಗಿ ತಮ್ಮ ಸ್ವಂತ ಹಣದಿಂದ ಸುಮಾರು $25 ಮಿಲಿಯನ್ ಅಂದರೆ ಅಂದಾಜು 200 ರಿಂದ 250 ಕೋಟಿ ರೂಪಾಯಿ ಹೂಡಿಕೆ ಮಾಡಿದ್ದಾರೆ. ಇದು ಸ್ಮಾರ್ಟ್ ವಾಚ್ಗಳು ಅಥವಾ ಸ್ಮಾರ್ಟ್ ರಿಂಗ್ಗಳ ಮುಂದುವರಿದ ಆವೃತ್ತಿಯಾಗಿದ್ದು, ಮನುಷ್ಯನ ಮಿದುಳಿಗೆ ಸರಬರಾಜಾಗುವ ರಕ್ತದ ಪರಿಚಲನೆಯನ್ನ ನಿರಂತರವಾಗಿ ಮೇಲ್ವಿಚಾರಣೆ ಮಾಡುವ ಗುರಿಯನ್ನು ಹೊಂದಿದೆ. ಇದನ್ನು ಸರಳವಾಗಿ ಹೇಳೋದಾದರೆ ಇದೊಂದು ಪುಟ್ಟ MRI ಯಂತ್ರದಂತೆ ಕಾರ್ಯನಿರ್ವಹಿಸುತ್ತದೆ ಎಂದು ಹೇಳಲಾಗುತ್ತಿದೆ. ಈ ಸಾಧನದ ಹಿಂದಿರುವ ಪ್ರಮುಖ ತತ್ವವೇ ಗ್ರಾವಿಟಿ ಏಜಿಂಗ್ ಹೈಪೋಥಿಸಿಸ್. ಈ ಸಿದ್ಧಾಂತದ ಪ್ರಕಾರ ಮನುಷ್ಯನ ವಯಸ್ಸಾಗುವಿಕೆಗೂ ಮತ್ತು ಭೂಮಿಯ ಗುರುತ್ವಾಕರ್ಷಣಾ ಬಲಕ್ಕೂ ನೇರ ಸಂಬಂಧವಿದೆ. ನಮ್ಮ ಮೆದುಳು ಹೃದಯಕ್ಕಿಂತ ಎತ್ತರದಲ್ಲಿರೋದ್ರಿಂದ ಹೃದಯವು ಗುರುತ್ವಾಕರ್ಷಣೆಗೆ ವಿರುದ್ಧವಾಗಿ ರಕ್ತವನ್ನು ಮೇಲಕ್ಕೆ ಪಂಪ್ ಮಾಡಬೇಕಾಗುತ್ತೆ. ವಯಸ್ಸಾದಂತೆ ಈ ಪ್ರಕ್ರಿಯೆಯು ಕಷ್ಟಕರವಾಗುತ್ತದೆ ಮತ್ತು ಮೆದುಳಿಗೆ ಹೋಗುವ ರಕ್ತದ ಹರಿವು ಕಡಿಮೆಯಾಗುತ್ತದೆ. ಈ ಸಿದ್ಧಾಂತವು ಪ್ರತಿಪಾದಿಸುವುದೇನೆಂದರೆ, ಮೆದುಳಿಗೆ ರಕ್ತದ ಹರಿವು ಕಡಿಮೆಯಾದರೆ ಅದು ಅರಿವಿನ ಕುಸಿತ, ಆಲಸ್ಯ, ನಿದ್ರಾಹೀನತೆ ಮತ್ತು ತ್ವರಿತ ವಯಸ್ಸಾಗುವಿಕೆಗೆ ಕಾರಣವಾಗುತ್ತದೆ. ದೀಪಿಂದರ್ ಗೋಯಲ್ ಅವರ ಟೆಂಪಲ್ ಸಾಧನವು ಕಿವಿಯ ಪಕ್ಕದಲ್ಲಿರುವ ಟೆಂಪೋರಲ್ ಅಪಧಮನಿಯ ಮೂಲಕ ರಕ್ತದ ಹರಿವನ್ನು ಟ್ರ್ಯಾಕ್ ಮಾಡುತ್ತದೆ. ಈ ಡೇಟಾವನ್ನು ಬಳಸಿಕೊಂಡು ಜೀವನ ಶೈಲಿಯಲ್ಲಿ ಬದಲಾವಣೆಗಳನ್ನು ಮಾಡಿಕೊಳ್ಳುವ ಮೂಲಕ ಮೆದುಳಿನ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು ಮತ್ತು ಆ ಮೂಲಕ ಆಯುಷ್ಯವನ್ನು ಹೆಚ್ಚಿಸಬಹುದು ಎಂದು ಹೇಳಲಾಗಿದೆ. ಈ ಪರಿಕಲ್ಪನೆಯು ಕೇಳಲು ಆಕರ್ಷಕವಾಗಿದ್ದರೂ ವೈದ್ಯಕೀಯ ಸಮುದಾಯವು ಇದನ್ನು ಸಂಪೂರ್ಣವಾಗಿ ಒಪ್ಪಿಕೊಳ್ಳಲು ಸಿದ್ಧವಿಲ್ಲ. ಏಮ್ಸ್ನ ನಿವೃತ್ತ ವೈದ್ಯರಾದ ಡಾಕ್ಟರ್ ದತ್ತಾ ಅವರಂತಹ ತಜ್ಞರು ಇದನ್ನು ಬಲವಾಗಿ ಟೀಕಿಸಿದ್ದಾರೆ. ಅವರ ಪ್ರಕಾರ ಇದಕ್ಕೆ ವೈಜ್ಞಾನಿಕ ಆಧಾರದ ಕೊರತೆ ಇದೆ. ಚರ್ಮದ ಮೇಲ್ಭಾಗದಲ್ಲಿ ಅಂದರೆ ಟೆಂಪೋರಲ್ ಅಪಧಮನಿಯ ಮೇಲೆ ಅಂಟಿಸುವ ಸಾಧನವು ಮೆದುಳಿನ ಒಳಭಾಗದ ರಕ್ತ ಪರಿಚಲನೆಯನ್ನು ನಿಖರವಾಗಿ ಅಳೆಯಲು ಸಾಧ್ಯವಿಲ್ಲ. ಆಸ್ಪತ್ರೆಗಳಲ್ಲಿ ಬಳಸುವ MRI ಸ್ಕ್ಯಾನ್ಗಳಿಗಿಂತ ಸುಧಾರಿತ ತಂತ್ರಜ್ಞಾನಗಳೇ ನಿಯಂತ್ರಿತ ವಾತಾವರಣದಲ್ಲಿ ಕಾರ್ಯನಿರ್ವಹಿಸುತ್ತವೆ. ಗ್ರಾವಿಟಿ ಏಜಿಂಗ್ ಎಂಬುದು ಇನ್ನೂ ವೈದ್ಯಕೀಯವಾಗಿ ಸಾಬೀತಾದ ಸತ್ಯವಲ್ಲ, ಇದೊಂದು ಕೇವಲ ಕಲ್ಪನೆ. ಸದ್ಯಕ್ಕೆ ಇದನ್ನು ಕೇವಲ ಬಿಲಿಯನೇರ್ಗಳ ಕುತೂಹಲ ತಣಿಸುವ ಮತ್ತು ಹಣವಂತರು ಬಳಸುವ ಸಾಧನವೆಂದು ಟೀಕಿಸಲಾಗಿದೆ. ಇದು ಇನ್ನೂ ಪ್ರೋಟೋಟೈಪ್ ಅಂದರೆ ಮೂಲ ಮಾದರಿ ಹಂತದಲ್ಲಿದೆ ಮತ್ತು ಜನಸಾಮಾನ್ಯರಿಗೆ ಲಭ್ಯವಿಲ್ಲ. ಭವಿಷ್ಯದ ತಂತ್ರಜ್ಞಾನವೋ ಅಥವಾ ಬರೀ ಭ್ರಮೆಯೋ? ದೀಪಿಂದರ್ ಗೋಯಲ್ ಅವರ ಈ ನಡೆ ಅಮೆರಿಕದ ಎಲಾನ್ ಮಸ್ಕ್ ಅವರ ನ್ಯೂರಾಲಿಂಕ್ ಅಥವಾ ಬ್ರಯಾನ್ ಜಾನ್ಸನ್ ಅವರಂತಹ ತಂತ್ರಜ್ಞಾನ ದಿಗ್ಗಜರ ಹಾದಿಯಲ್ಲೇ ಇದೆ. ಇತಿಹಾಸವನ್ನು ನೋಡಿದರೆ ಇಂದು ನಾವು ಬಳಸ್ತಾ ಇರುವಂತಹ ECG ಟ್ರ್ಯಾಕರ್ಗಳು ಮತ್ತು ಗ್ಲೂಕೋಸ್ ಮಾನಿಟರ್ಗಳನ್ನು ಆರಂಭದಲ್ಲಿ ನಿಷ್ಪ್ರಯೋಜಕ ಎಂದು ತಳ್ಳಿ ಹಾಕಲಾಗಿತ್ತು. ಆದರೆ ಇಂದು ಅವು ಆರೋಗ್ಯ ರಕ್ಷಣೆಯ ಅವಿಭಾಜ್ಯ ಅಂಗವಾಗಿದೆ. ಟೆಂಪಲ್ ಸಾಧನವು ನಿಜವಾಗಿಯೂ ಮನುಷ್ಯನ ಆಯಸ್ಸು ಮತ್ತು ಆರೋಗ್ಯವನ್ನು ವೃದ್ಧಿಸಬಲ್ಲದೆ ಎಂಬುದು ಕ್ಲಿನಿಕಲ್ ಪ್ರಯೋಗಗಳು ಮತ್ತು ಸ್ವತಂತ್ರ ಸಂಶೋಧನೆಗಳ ನಂತರವಷ್ಟೇ ತಿಳಿಯಲಿದೆ. ಸದ್ಯಕ್ಕೆ ಇದು ಆರೋಗ್ಯ ತಂತ್ರಜ್ಞಾನದಲ್ಲಿ ಒಂದು ಹೊಸ ಚರ್ಚೆಗೆ ಕಾರಣವಾಗಿದೆ ಎನ್ನುವುದರಲ್ಲಿ ಸಂಶಯವಿಲ್ಲ. ಇದು ವಿಜ್ಞಾನದ ಮುಂದಿನ ದೊಡ್ಡ ಆವಿಷ್ಕಾರವಾಗಲಿದೆಯೇ ಅಥವಾ ಕೇವಲ ಒಂದು ದುಬಾರಿ ಪ್ರಯೋಗವಾಗಿ ಉಳಿಯಲಿದೆ ಎಂಬುದನ್ನು ಕಾಲವೇ ನಿರ್ಧರಿಸಬೇಕು. ಆದರೆ ಭಾರತೀಯ ಉದ್ಯಮಿಗಳು ಕೇವಲ ಇ-ಕಾಮರ್ಸ್ ಅಥವಾ ಡೆಲಿವರಿ ಆ್ಯಪ್ಗಳಿಗೆ ಸೀಮಿತವಾಗದೆ ಡೀಪ್ ಟೆಕ್ ಮತ್ತು ಸಂಶೋಧನಾ ಕ್ಷೇತ್ರಗಳಲ್ಲಿ ಭಾರಿ ಹೂಡಿಕೆ ಮಾಡುತ್ತಿರುವುದು ಸ್ವಾಗತಾರ್ಹ ಬೆಳವಣಿಗೆ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.